ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ವಿಜಯ್ ಅವರು ದರ್ಶನವನ್ನ ಮುಗಿಸ್ಕೊಂಡು ಈಗ ನೇರವಾಗಿ ಮಂಗಳೂರು ಏರ್ಪೋರ್ಟ್ನತ್ತ ಹೊರಟಿದ್ದಾರೆ. ಅವರೇ ಕಾರ್ ಚಲಾಯಿಸ್ಕೊಂಡು ಹೊರಟಿದ್ದಾರೆ ಅನ್ನೋ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಒಳಗಡೆ 20 ನಿಮಿಷ ದೇವಿಯ ದರ್ಶನವನ್ನು ಮಾಡಿದ್ದಾರೆ. ಅದಾದ ನಂತರ ಕುತೂಹಲದ ಕಣ್ಣುಗಳಿಂದ ದೇವಸ್ಥಾನವನ್ನು ವೀಕ್ಷಣೆ ಮಾಡಿದ್ದಾರೆ ಅನ್ನೋದು ಕೂಡ ಬರ್ತಾ ಇರುವಂಥ ಮಾಹಿತಿ. ಸಹಜವಾಗಿ ಆ ದೇವಸ್ಥಾನಕ್ಕೆ ಒಂದು ಅದ್ಭುತವಾದಂಥ ಇತಿಹಾಸ ಇದೆ. ಅದಾದ ನಂತರ ಸಾಕಷ್ಟು ಜನ ತಮಿಳುನಾಡಿನ ತುಂಬ ಜನ ಲೀಡರ್ಸ್ ಬಂದು ಹೋಗಿರುವಂಥ ಉದಾಹರಣೆಗಳಿದ್ದಾವೆ. ನಾನೀಗಾಗಲೇ ಹೇಳಿದ ಹಾಗೆ ಅಲ್ಲಿನ ಮಾಜಿ ಮುಖ್ಯಮಂತ್ರಿಗಳು MJR ಆಗಿರಬಹುದು, ಜೊತೆಗೆ ಜಯಲಲಿತಾ ಅವರಾಗಿರಬಹುದು, ಹೀಗೆ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಕೊಲ್ಲೂರಿಗೆ ಬರಲು ತಮಿಳುನಾಡು ಭಕ್ತರಿಗೆ ಅಡಚಣೆ ಉಂಟಾಗ್ತಾ ಇದೆ. ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅಂತ ಆಡಳಿತ ಮಂಡಳಿ ಹೇಳಿರೋದು ತಮಿಳುನಾಡು ಸಿಎಂ ವಿಜಯ್ ಗಮನಕ್ಕೆ ತಂದಿದ್ದಾರೆ. ಬಾಬು ಹೆಗಡೆ ಅವರು, ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷ ಬಾಬು ಹೆಗಡೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಿದ್ದಾರೆ ವಿಜಯ್. ಬಸ್ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಸಿಎಂ ವಿಜಯ್ ಭರವಸೆ ಕೊಟ್ಟಿದ್ದಾರೆ. ಕೊಲ್ಲೂರಿಗೆ ಬರೋದಕ್ಕೆ ತಮಿಳುನಾಡು ಭಕ್ತರಿಗೆ ಅಡಚಣೆ ಉಂಟಾಗ್ತಾ ಇದೆ. ಸಹಜವಾಗಿ ನಾವು ಕನ್ನಡಿಗರು ಎಷ್ಟು ಆ ದೇವಿಗೆ ಮೂಕಾಂಬಿಕಾ ತಾಯಿಗೆ ನಡ್ಕೊಳ್ತೀವೋ ಅದೇ ರೀತಿಯಾಗಿ ಕೇರಳದ ಜನ ಭಕ್ತಾದಿಗಳಾಗಿರ್ಬೋದು, ತಮಿಳುನಾಡಿನ ಭಕ್ತಾದಿಗಳಾಗಿರ್ಬೋದು, ಆಂಧ್ರ ಪ್ರದೇಶದ ಭಕ್ತರಾಗಿರ್ಬೋದು ಭಾಳ ಹೆಚ್ಚಾಗಿ ನಂಬ್ತಾರೆ ಮತ್ತು ನಡ್ಕೊಳ್ತಾರೆ. ಸೊ ಹಾಗಾಗಿ ಅವರಿಗೆ ಬಂದು ಹೋಗೋ ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ, ವ್ಯವಸ್ಥೆ ಸರಿಯಾಗಿಲ್ಲ. ಈಗಾಗಲೇ ಗ್ಯಾರಂಟಿ ನ್ಯೂಸ್ ಜೊತೆಗೆ ಅಂದರೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಬಾಬು ಹೆಗಡೆ ಅವರು ಮಾತನಾಡ್ತಾ ಹೇಳಿದರು, ಕೊರೋನಾ ಸಮಯಕ್ಕಿಂತ ಮುಂಚೆ ತಮಿಳುನಾಡಿನಿಂದ 3 ಬಸ್ಗಳು ಬರ್ತಾ ಇದ್ವು. ಕೊರೋನಾ ಮುಗಿದ ನಂತರ ಅದೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಒಂದು ಮನವಿಯನ್ನು ಮಾಡಿಕೊಂಡೆ ಮುಖ್ಯಮಂತ್ರಿ ವಿಜಯ್ ಅವರ ಮುಂದೆ, ಆದಷ್ಟು ಆ ಒಂದು ಸಮಸ್ಯೆಯನ್ನು ಸರಿಪಡಿಸ್ಕೊಡಿ, ಬಸ್ ವ್ಯವಸ್ಥೆಯನ್ನು ಮಾಡಿಕೊಡಿ, ತಮಿಳುನಾಡಿನ ಭಕ್ತರಿಗೆ ಅಡಚಣೆ ಉಂಟಾಗ್ತಾ ಇದೆ ಅಂದಿದ್ದಕ್ಕೆ